ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ತಪ್ಪೆಲ್ಲ ನಂದೆ. ಅಕ್ಕಂಗೆ ಒಂದ್ ಸಣ್ಣ ಗಾಯ ಆದ್ರೂ ಅದನ್ನ ನೀವು ಸಹಿಸ್ಕೊಳ್ಳಲ್ಲ ಅಂತ ಗೊತ್ತಿದ್ರು ತಮಾಷೆ ಮಾಡಿದ್ ನಂದೇ ತಪ್ಪು. ನಾನು ರಿಯಾಕ್ಟ್ ಮಾಡಿದ ರೀತಿ ನಿಮ್ಮೆಲ್ರಿಗೂ ತಪ್ಪ ಕಾಣ್ತಿದೆ ಅನ್ಕೋತೀನಿ. ಏನಪ್ಪ ಇವನು ಇಷ್ಟಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ನೀವು ಅನ್ಕೋಬಹುದು. ಆದ್ರೆ ನನ್ನ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನನ್ನ ಫೀಲಿಂಗ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ರಾಧಿಕಾ ನನ್ನ ಹೆಂಡತಿ ಮಾತ್ರ ಅಲ್ಲ, ಇವಳು ನನ್ನ ಮಗು, ನನ್ನ ಖುಷಿ, ನನ್ನ ನೆಮ್ಮದಿ, ನನ್ನ ದೇವ್ರು, ಎಲ್ಲ ರಾಧಿಕಾನೇ. ನಾನು ಬದುಕಿರೋದ ರಾಧಿಕಂಗೋಸ್ಕರ. ರಾಧಿಕಂಗೆ ಒಂದ್ ಸಣ್ಣ ಜ್ವರ ಬಂದ್ರೂ ಕೂಡ ನನ್ಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನು ಇವಳೇ ನನ್ನ ಜಗತ್ತು ಅಂತ ಬದುಕಿರೋ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ರಾಧಿಕನ್ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಂದರೂ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನೋಡ್ ರಮ್ಯಾ, ನೀನ್ ಬುದ್ಧಿ ಇರೋ ಹುಡುಗಿ, ಇನ್ ಯಾವತ್ತೂ ರಾಧಿಕನ್ ವಿಷಯದಲ್ಲಿ ನೆಗೆಟಿವ್ ಆಗಿ ಮಾತಾಡಬೇಡ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ. ಇವಳು ಮುಖದಲ್ಲಿ ಖುಷಿನ ಬಿಟ್ಟು ಬೇರೆ ಏನನ್ನೂ ನೋಡೋಕ್ ನಾನು ಇಷ್ಟಪಡಲ್ಲ. ಯಾವಾಗ್ಲೂ ನನ್ನ ರಾಧಿಕಾ ರಿಲ್ಯಾಕ್ಸ್ಡ್ ಆಗಿ ಹ್ಯಾಪಿಯಾಗಿರ್ಬೇಕು. ಆಗ್ಲೇ ನಾನ್ ಖುಷಿಯಿಂದ ಇರೋಕ್ ಸಾಧ್ಯ. ಇದನ್ನ ನನ್ನ ರಾಧಿಕನು ಅರ್ಥ ಮಾಡ್ಕೋಬೇಕು. ಚಿರು, ನನ್ನ ತಂಗಿನ ನೀವು ಮದುವೆ ಆದ್ಮೇಲೆ ಅವಳು ಕೊನೆವರೆಗೂ ಖುಷಿಯಾಗೇ ಇರ್ತಾಳೆ. ಮುಂದೆ ನನ್ನ ತಂಗಿ ಜೀವನದಲ್ಲಿ ಕಣ್ಣೀರಿಗೆ ಜಾಗನೇ ಇರಲ್ಲ. ಕಣ್ಣೀರ್ ಹಾಕೋಕ್ ನಾನು ಬಿಡೋದು ಇಲ್ಲ ಕಾಶಿ. ನನ್ ರಾಧಿಕನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀನಿ. ಅಯ್ಯೋ ದೇವ್ರೆ, ನನಗೋಸ್ಕರನೇ ಬದುಕ್ತಾ ಇರೋನ್ಗೆ ನಾನು ಗೊತ್ತಿದ್ದು ನೋವು ಕೊಡೋಕ್ ಹೊರಟಿದ್ದೀನಿ. ನನಗೆ ಯಾಕಿಂತ ಪರೀಕ್ಷೆ? ಚಿರು, ನೀನ್ ಕೂತ್ಕೋಪ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಅತ್ತೆ, ನಾನು ಹೊರಡ್ತೀನಿ. ರಾಧಿಕಾ, ಟೇಕ್ ಕೇರ್. ನಿನಗೇನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ನೀನಾಗೆ ಫೋನ್ ಮಾಡು, ನಾನೇನಿಗೆ ಡಿಸ್ಟರ್ಬ್ ಮಾಡಲ್ಲ. ರಮ್ಯಾ, ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರ್ತಿ ಈ ರೀತಿ ಮಾಡ್ಬೇಡ. ಅತ್ತೆ, ಹೊರಡ್ತೀನಿ. ಕಾಶಿ ಬಾಯ್. ಕಲ್ಕಿ ಬಾಯ್ ಬಾಯ್. ರಮ್ಯಾ, ನಿಂಗ್ ಬುದ್ಧಿ ಇಲ್ವೇನೆ? ಯಾಕೆ ಹೀಗ್ ಮಾಡಕ್ ಹೋದೆ? ಅಮ್ಮ, ಹೋಗ್ಲಿ ಬಿಡು. ಪುಟ್ಟ, ನೀನ್ ಹೋಗು. ರಾಧಿಕಾ, ಅಮ್ಮ, ಆಮೇಲೆ ಮಾತಾಡ. ಸಾರಿ ರಮ್ಯಾ, ನಮ್ಮಿಂದ ನೀನ್ ಬಯಸ್ಕೊಳಂಗಾಯ್ತು. ನಾನು ನಮ್ ಭಾವಂಗ್ ಫೋನ್ ಮಾಡಿ ಹಾಗೆ ಹೇಳಿದ್ದು ತಪ್ಪು ನಂದೆ. ಇದನ್ನ ತಪ್ಪಿಗೆ ಕೊಟ್ಟು ಶಿಕ್ಷೆ ಅನ್ಕೋತೀನಿ. ಹೆತ್ತ ತಾಯಿ ತನ್ನ ಮಗುಗೆ ಏನಾಗಿದೆ ಅಂತ ಗಾಬರಿ ಪಡ್ತಾರಲ್ಲ, ಹಾಗೆ ನಮ್ ಚಿರು ಭಾವ ಗಾಬರಿ ಪಟ್ಬಿಟ್ರು. ರಾಧಿಕಾ ಅಕ್ಕ, ರಮ್ಯಾ ಚಿರು ಅವ್ರ ಬಗ್ಗೆ ಹೇಳ್ದಾಗ ಈ ಕಾಲದಲ್ಲೂ ಆ ಥರ ಹುಡುಗರು ಇರ್ತಾರ ಅಂತ ಡೌಟ್ ಬಂತು. ಆದರೆ ಅವ್ರು ಬಂದ್ಮೇಲೆ ಗೊತ್ತಾಯ್ತು
ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ರಮ್ಯಾ, ನೀನು ಹೇಳ್ದಂಗೆ ಅವರು ನಿಮ್ಮ ಅಕ್ಕನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ನಿನಗಷ್ಟೇ ಅಲ್ಲ, ನಮಗೂ ಇದೇ ಥರ ಹುಡುಗ ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊತೀವಿ. ಪ್ರೀತಿಗೋಸ್ಕರ ಪ್ರಾಣ ಕೊಡೋರ್ನ ಕಥೆಲೋ ಸಿನಿಮಾದಲ್ಲೋ ಕೇಳಿದ್ವಿ, ನೋಡಿದ್ವಿ. ಆದರೆ ಡೈರೆಕ್ಟಾಗಿ ನೋಡೋ ಅದೃಷ್ಟ ಇವತ್ತು ನಮಗೆ ಸಿಕ್ತು. ರಾಧಿಕಾ ಅಕ್ಕ, ನೀವು ಯಾರಿಗೋಸ್ಕರನೂ ಚಿರು ಅವ್ರನ್ನ ಬಿಟ್ಕೊಡ್ಬೇಡಿ. ಚಿರು ಅಂತವ್ರನ್ನ ನಮ್ ಭಾವ ಅಂತ ಹೇಳೋದಿಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನ್ನ ನಾನು ಹೇಗ್ ಮರೀಲಿ ಚಿರು? ಪ್ರೀತಿ ಅಂದ್ರೆ ಜೊತೆಲಿ ಓಡಾಡೋದು, ಜೊತೆಲಿ ಬಾಳೋದು ಅಷ್ಟೇ ಅಲ್ಲ. ನಮ್ಮ ಆಯಸ್ ಮುಗಿದ್ರು ಅದು ಜೀವಂತವಾಗಿರುತ್ತೆ ಅಂತ ನನಗೀಗಷ್ಟೇ ಅರ್ಥ ಆಗಿದೆ. ನಿನ್ನನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ಇನ್ನು ನಾನು ಏನೇ ಮಾಡಿದ್ರು ನಿಮ್ಮಮ್ಮ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಹುಚ್ಚ ಹಿಡಿತಿದೆ. ರಮ್ಯನ್ ಮೇಲೆ ನೀನು ಕೈ ಮಾಡಕ್ ಹೋಗಿದ್ರು ಅದರಲ್ಲಿ ನೀನ್ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅನ್ನೋದು ಗೊತ್ತಾಗ್ತಿದೆ. ನನಗೋಸ್ಕರ ನೀನ್ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತೀಯ, ನನಗೋಸ್ಕರ ನೀನ್ ಇಷ್ಟೊಂದು ಮಿಡಿತೀಯ. ಇಂಥ ಪರಿಶುದ್ಧವಾದ ಪ್ರೀತಿನ ನನ್ನಿಂದ ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನನ್ ಮೇಲೆ ನನಗೆ ಅಸಹ್ಯ ಹುಟ್ಟುತ್ತೆ. ನನಗ್ ಬೇರೆ ಏನು ಬೇಕಿಲ್ಲ ಚಿರು. ಒಟ್ನಲ್ಲಿ ನೀನು 100 ವರ್ಷ ಬದುಕಿರ್ಬೇಕು. ನನ್ ಪ್ರೀತಿ ನಿನ್ನ ಬಲಿ ತಗೋಬಾರ್ದು ಅಷ್ಟೆ. ಅದಕ್ಕೆ ನಾನ್ ನಿನ್ನಿಂದ ದೂರ ಇರ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿನ್ನ ಬಿಟ್ಟಿರೋಕ್ಕೂ ಆಗದೆ, ಜೊತೆಲಿ ಬಾಳೋಕ್ಕೂ ಆಗದೆ, ಸಾಯೋ ಥರ ಆಗ್ತಿದೆ ಚಿರು ನನಗೆ. ಚಿರು, ನಿನಗೆ ನಾನು ಹೇಗೆ ಕೊನೆವರೆಗೂ ನೋವು ಕೊಟ್ಕೊಂಡಿರ್ಲಿ? ಒಂದೆರಡು ದಿನ ನಿನ್ನನ್ನು ಅವಾಯ್ಡ್ ಮಾಡೋದನ್ನೇ ನೆನೆಸ್ಕೊಳ್ಳೋಕ್ಕಾಗ್ತಿಲ್ಲ. ನೀನಿಲ್ಲದೆ ಇರೋ ಲೈಫ್ನ ನನ್ನಿಂದ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ